ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. DH ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಏರ್ ಇಂಡಿಯಾ ಕಂಪನಿಯ ಫ್ಲೈಟ್ನ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಹ್ಯಾಪಿ ಫೀಲಿಂಗು, ಹಾಗೆ ಏನೋ ಒಂದು ಪ್ಲಾನ್ ಇರುತ್ತೆ, ಈ ವರ್ಷ ಏನಾದರೂ ಮಾಡಬೇಕು ಅಂತೇಳಿ. ನನಗೂ ಅದೇ ಥರ ಒಂದು ಆಸೆ ಇದೆ. ಈ ವರ್ಷ ಫೆಬ್ರವರಿ 1ನೇ ತಾರೀಕು ಅಷ್ಟರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ 500 ಜನ ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಏರ್ ಇಂಡಿಯಾ ಫ್ಲೈಟ್ನ ಬಗ್ಗೆ ಮಾತಾಡೋಣ. ಇದು ಟಾಟಾ ಗ್ರೂಪ್ ಕಂಪನಿ ಅವತ್ತು. ಇದು ನಮ್ಮ ದೇಶದ ಸೆಕೆಂಡ್ ಲಾರ್ಜೆಸ್ಟ್ ಫ್ಲೈಟ್ಸ್ನ ಹೊಂದಿರೋಂಥ ಕಂಪನಿ. ಹಾಗೆ 84 ಡೆಸ್ಟಿನೇಷನ್ಗಳಿಗೆ ಸರ್ವಿಸ್ ಕೊಡ್ತಾ ಇರೋಂಥ ಕಂಪನಿ. 40 ಇಂಟರ್ನ್ಯಾಷನಲ್, 44 ಡೊಮೆಸ್ಟಿಕಲ್ ಸರ್ವಿಸ್ ನೀಡ್ತಾ ಇದೆ. ಏರ್ ಇಂಡಿಯಾ ಕಂಪನಿ ಟೋಟಲ್ 203 ಫ್ಲೈಟ್ನ ಆಪರೇಟ್ ಮಾಡ್ತಾ ಇದೆ. 105 ಏರ್ಬಸ್ 320, 27 ಏರ್ಬಸ್ 321, 6 ಏರ್ಬಸ್ 319, 6 ಏರ್ಬಸ್ 350, 26 ಬೋಯಿಂಗ್ 777, 26 ಬೋಯಿಂಗ್ 788, 7 ಬೋಯಿಂಗ್ 789. ಹಾಗೆ ಏರ್ಬಸ್ 320ಯಲ್ಲಿ ಸೀಟ್ಸ್ ಹೇಗಿರುತ್ತೆ ಅಂದರೆ 3x2, ಒಂದು ಕಡೆ 3 ಸೀಟ್ಸ್, ಇನ್ನೊಂದು ಕಡೆ 3 ಸೀಟ್ಸ್, ಆ ಥರ ಇರುತ್ತೆ. ಇದು ಎಕಾನಮಿ ಮಾತ್ರ. ಬಿಸ್ನೆಸ್ ಕ್ಲಾಸ್ ಒಂದೊಂದು ಫ್ಲೈಟಲ್ಲಿ ಒಂದೊಂದು ಥರ ಮಾಡಿರ್ತಾರೆ ಡಿಸೈನ್. ಅದಾದಮೇಲೆ ಏರ್ಬಸ್ 321, ಇದು ಕೂಡ 3x2, ಸೇಮ್ ಏರ್ಬಸ್ 320 ಥರನೇ, ಆದರೆ ಏರ್ಬಸ್ 320ಗಿಂತ ಸ್ವಲ್ಪ ಲಾಂಗ್ ಇರುತ್ತೆ. ಆದಮೇಲೆ ಏರ್ಬಸ್ 319, ಇದು 3x2 ಸೀಟ್ಸ್, ಸೇಮ್ ಏರ್ಬಸ್ 320 ಥರನೇ, ಆದರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ನೆಕ್ಸ್ಟ್ ಏರ್ಬಸ್ 350, ಇದು ಮಾತ್ರ ಏರ್ ಇಂಡಿಯಾ ಕಂಪನಿಯ ಫ್ಲೈಟ್ಗಳಲ್ಲೇ ಬೆಸ್ಟ್ ಫ್ಲೈಟ್ ಮಾಡೆಲ್ ಅಂತ ಹೇಳ್ಬೋದು. ಹಾಗೆ ಏರ್ ಇಂಡಿಯಾ ಏರ್ಬಸ್ 350 ನನಗೆ ತುಂಬ ಸ್ಪೆಷಲ್. ಯಾಕಂದರೆ ಅದೇ ನನ್ನ ಮೊದಲ ಪ್ರಯಾಣ ಮಾಡಿದಂಥ ಫ್ಲೈಟ್. ಅಂದರೆ ಆ ಮಾಡೆಲ್ ಏರ್ಬಸ್ 350ಯ ಮಾಡೆಲ್ ಫ್ಲೈಟ್ನಲ್ಲಿ ಜರ್ನಿ ಮಾಡಿದ್ದು. ಅದಕ್ಕೆ ನನಗೆ ಒಂಥರ ಸ್ಪೆಷಲ್ ಮೊದಲ ಪ್ರಯಾಣ ಅದರಲ್ಲಿ. ಅದಾದಮೇಲೆ ಅದರಲ್ಲಿ ಇರೋಂಥ ಸರ್ವಿಸು ತುಂಬ ಚೆನ್ನಾಗಿತ್ತು. ಕಂಪೇರ್ ಮಾಡಿ ಹೇಳೋಕ್ಕೆ ಯಾವುದೇ ಫ್ಲೈಟ್ ಇನ್ನೂ ಗೊತ್ತಿಲ್ಲ. ನಾನು ಹೋಗಿರೋದೇ ಫಸ್ಟ್ ಟೈಮು. ಅದಾದಮೇಲೆ ಇನ್ನೂ ಹೋಗಿಲ್ಲ. ಕಂಪೇರ್ ಮಾಡಿ ಹೇಳೋಕ್ಕಾಗಲ್ಲ. ನನಗಂತೂ ಒಳ್ಳೆ ಫೀಲ್ ಇತ್ತು. ಅದನ್ನು ಎಕ್ಸ್ಪ್ಲೈನ್ ಮಾಡೋದಂದರೆ ಹೇಗೆ ಮಾಡ್ತೀಯಾ, ಆಗಲ್ಲ. ಆ ಏರ್ಬಸ್ 350ಯಲ್ಲಿ ಹೋಗಿರೋ ಅಂಥ ಬ್ಲಾಗ್ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿದೆ, ಬೇಕಂದರೆ ಹೋಗಿ ನೋಡಿ, ಚೆನ್ನಾಗಿದೆ. ಏರ್ಬಸ್ 350 ಫ್ಲೈಟ್ ಮಾತ್ರ ತುಂಬ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಊಟ ಅಂದರೆ ಮೀಲ್ಸ್ ಇರುತ್ತೆ, ಆಮೇಲೆ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಇರುತ್ತೆ, ಆಮೇಲೆ ಈ ಚಾರ್ಜಿಂಗ್ ಸಾಕೆಟ್ ಕೂಡ ಇರುತ್ತೆ. ಅಂದರೆ ನಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ಎಲ್ಲ ಸಿಗುತ್ತೆ ಫ್ರೀ. ಇದೆಲ್ಲ ಯಾವುದೇ ಥರ ಮತ್ತೆ ಫ್ಲೈಟ್ನಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಾವು ಬುಕ್ ಮಾಡೋ ಟಿಕೆಟ್ನಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಏನು ಹೇಳಬೇಕು ಅಂತಂದರೆ ಐ ಲವ್ ಏರ್ಬಸ್ 350 ಇನ್ ಏರ್ ಇಂಡಿಯಾ ಅಂತ ಹೇಳ್ಬೋದು. ತುಂಬ ಅದು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಂಪೇರ್ ಮಾಡಿ ಹೇಳಕ್ಕಂತೂ ಇನ್ನು ಯಾವುದು ಬೇರೆ ಎಕ್ಸ್ಪೀರಿಯೆನ್ಸ್ ಯಾವುದು ಮಾಡಿಲ್ಲ. ಆದರೆ ನನ್ನ ಮೊದಲನೇ ಜರ್ನಿ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಸೀಟ್ಸ್ ವಿಚಾರಕ್ಕೆ ಬಂದರೆ ಅದು 3x3, ಅಂದರೆ ಈಗ ಒಂದು ಕಡೆ 3 ಸೀಟ್ಸ್, ಮತ್ತೆ ಮಧ್ಯ 3 ಸೀಟ್ಸ್, ಮತ್ತೆ ಇನ್ನೊಂದು ಸೈಡ್ 3 ಸೀಟ್ಸ್. ಇದು ಏರ್ಬಸ್ 320, 321 ಇವೆಲ್ಲಕ್ಕಿಂತ ದೊಡ್ಡ ಫ್ಲೈಟ್. ನೆಕ್ಸ್ಟ್ ಬೋಯಿಂಗ್ 788. ಏರ್ಬಸ್ 350 ಏನಿದೆಯೋ ಅದೇ ಥರ ಸೇಮ್, ಬಟ್ ಕಂಪನಿ ಬೇರೆ ಅಷ್ಟೇ. ಅದು ಏರ್ಬಸ್, ಇದು ಬೋಯಿಂಗ್, ಇಷ್ಟೇ ಚೇಂಜ್. ಇದರಲ್ಲೂ ಊಟ ಅಂದರೆ ಮೀಲ್ಸ್, ಚಾರ್ಜಿಂಗ್ ಸಾಕೆಟ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ.
ಎಂಟರ್ಟೈನ್ಮೆಂಟ್ ಸ್ಕ್ರೀನ್, ಇವು 3 ಸಿಗುತ್ತೆ ಇದರಲ್ಲಿ. ಇದು ಫ್ರೀನೇ. ನೆಕ್ಸ್ಟ್ ಬೋಯಿಂಗ್ 789, ಇದು ಸೇಮ್ ಟು ಸೇಮ್ ಬೋಯಿಂಗ್ 788 ಹೇಗಿರುತ್ತೋ ಅದೇ ತರ ಬೋಯಿಂಗ್ 788 ಅಲ್ಲಿ ಏನ್ ಫ್ಯೂಚರ್ ಇದೆಯೋ ಇದರಲ್ಲೂ ಸೇಮ್ ಟು ಸೇಮ್. ಕೊನೆಯದಾಗಿ ಬೋಯಿಂಗ್ 777, ಇದು ಇಷ್ಟೊತ್ತು ಹೇಳಿದ ಫ್ಲೈಟ್ ಎಲ್ಲ ಮಾಡೆಲ್ಗಿಂತ ದೊಡ್ಡ ಫ್ಲೈಟ್. ಇದರಲ್ಲೂ ಸೀಟು 3x3, ಇದರಲ್ಲೂ ಮೀಲ್ಸ್ ಇರುತ್ತೆ, ಮತ್ತೆ ಚಾರ್ಜಿಂಗ್ ಸಾಕೆಟ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಇರುತ್ತೆ. ಇದಿಷ್ಟು ಪ್ರಸ್ತುತ ಏರ್ ಇಂಡಿಯಾ ಆಪರೇಟ್ ಮಾಡ್ತಾ ಇರೋಂಥ ಫ್ಲೈಟ್ ಅಲ್ಲಿರೋ ಫ್ಯೂಚರ್ಸ್. ಹಾಗೆ ನಮಗೆ ಯಾವುದೇ ಫ್ಲೈಟ್ಗಳಲ್ಲಿ 4 ಆಪ್ಷನ್ ಇರುತ್ತೆ. ಅಂದ್ರೆ ಫ್ಯೂಚರ್ಸ್ ಅಂತ ಹೇಳಿದ್ನಲ್ಲ, ಇದನ್ನ ಫೀಚರ್ಸ್ ಅಂತ ಹೇಳ್ತಾರ ಏನೋ ಗೊತ್ತಿಲ್ಲ, ಬಟ್ ಆಪ್ಷನ್ಸ್ ಇರುತ್ತೆ. ಮೀಲ್ಸು ಮತ್ತೆ ಎಂಟರ್ಟೈನ್ಮೆಂಟ್ ಸ್ಕ್ರೀನು, ವೈಫೈ, ಚಾರ್ಜಿಂಗ್ ಸಾಕೆಟ್, ಇವು 4 ನಮ್ಗೆ ಆಪ್ಷನ್ ಇರುತ್ತೆ. ನಾವು ಬುಕ್ ಮಾಡೋವಾಗ್ಲೇ ನೋಡ್ಬೋದು ನಮ್ಮ ಫ್ಲೈಟ್ ನಲ್ಲಿ ಈ ಆಪ್ಷನ್ ಇದಾವ ಅಂತೇಳಿ. ಏರ್ ಇಂಡಿಯಾ ಫ್ಲೈಟ್ ಗಳಲ್ಲಿ ಅಂದ್ರೆ ಏರ್ಬಸ್ 319, ಏರ್ಬಸ್ 320, ಏರ್ಬಸ್ 321, ಮೀಲ್ಸ್ ಇದ್ದೇ ಇರುತ್ತೆ. ಈ 3 ಫ್ಲೈಟ್ ಮಾಡೆಲ್ಗಳಲ್ಲಿ ಅಂದ್ರೆ ಏರ್ ಇಂಡಿಯಾ ಫ್ಲೈಟ್ಸ್ ಯಾವುದೇ ತಗೊಂಡ್ರು ಮೀಲ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಈ 3 ಫ್ಲೈಟ್ ನ ಮಾಡೆಲ್ಗಳಲ್ಲೂ ಮೀಲ್ಸ್ ಇದ್ದೇ ಇರುತ್ತೆ. ಚಾರ್ಜಿಂಗ್ ಸಾಕೆಟ್ ಈ ಮಾಡೆಲ್ಗಳಲ್ಲಿ ಆಲ್ಮೋಸ್ಟ್ ಇರುತ್ತೆ, ಆದ್ರೆ 100% ಅಲ್ಲ. ನಿಮಗಿದ್ ಗೊತ್ತಾಗ್ಬೇಕಂದ್ರೆ ನೀವು ಬುಕ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೋಬೇಕು. ಎಂಟರ್ಟೈನ್ಮೆಂಟ್ ಸ್ಕ್ರೀನು ವಿಸ್ತಾರ ಫ್ಲೈಟ್ಗಳಲ್ಲಿ ಇತ್ತು, ಆದ್ರೆ ವಿಸ್ತಾರ ಈಗ ಕಂಪ್ಲೀಟ್ಲಿ ಮರ್ಜ್ ಆಗಿಬಿಟ್ಟಿದೆ ಏರ್ ಇಂಡಿಯಾಗೆ. ಈಗ ಏರ್ ಇಂಡಿಯಾ ಆಪರೇಟ್ ಮಾಡ್ತಾ ಇದೆ. ಅಕಸ್ಮಾತ್ ನೀವು ಏರ್ ಇಂಡಿಯಾ ಫ್ಲೈಟ್ ನ ಬುಕ್ ಮಾಡಿದಾಗ ನಿಮಗೆ ವಿಸ್ತಾರ ಫ್ಲೈಟ್ ಸಿಕ್ಕಿದ್ರೆ ಅದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಸಿಗಬಹುದು. ಈಗ ವೈಫೈಗೆ ಬರೋಣ. ಮೀಲ್ಸ್ ಅಂತೂ ಯಾವುದೇ ಏರ್ ಇಂಡಿಯಾ ಫ್ಲೈಟ್ ಅಲ್ಲೂ ಸಿಗುತ್ತೆ. ಹಾಗೆ USB ಪೋರ್ಟ್ ಆಲ್ಮೋಸ್ಟ್ ಇರುತ್ತೆ, ಎಲ್ಲ ಫ್ಲೈಟ್ ಮಾಡೆಲ್ಗಳಲ್ಲೂ ಇರುತ್ತೆ ಏರ್ ಇಂಡಿಯಾದಲ್ಲಿ. ಆದ್ರೆ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಅದು ಒಂದೊಂದು ಮಾಡೆಲ್ನ ವಿಚಾರಕ್ಕೆ ಬಿಟ್ಟಿದ್ದು. ಅದು ಬಿಟ್ರೆ ಕೊನೆಯದಾಗಿ ವೈಫೈ. ಇಷ್ಟು ದಿನ ವೈಫೈ ಏರ್ಬಸ್ 350 ಇಂಟರ್ನ್ಯಾಷನಲ್ ಫ್ಲೈಟ್ ಮಾತ್ರ ಇತ್ತು, ಬೇರೆ ಯಾವ ಫ್ಲೈಟ್ ಅಲ್ಲೂ ವೈಫೈ ಇರಲಿಲ್ಲ. ಹೇಳ್ಬೇಕು ಅಂದ್ರೆ ನಮ್ ದೇಶದಲ್ಲಿ ಮೊದಲ ಬಾರಿಗೆ ವೈಫೈ ತಂದಂತ ಫ್ಲೈಟ್ ಅಂದ್ರೆ ಏರ್ ಇಂಡಿಯಾ ಏರ್ಬಸ್ 350 ಅಲ್ಲಿ, ಅದು ಏರ್ ಇಂಡಿಯಾದೇ. ಆದ್ರೆ ಈಗ ಡೊಮೆಸ್ಟಿಕ್ ನಲ್ಲೂ ವೈಫೈ ಕೊಡ್ತಾರೆ ಅಂತ ನ್ಯೂಸ್ ಬಂದಿದೆ, ಮುಂದೆ ನೋಡೋಣ. ಇಷ್ಟೊತ್ತು ಹೇಳ್ದಂತ 4 ಫ್ಯೂಚರ್ ಅಂದ್ರೆ ಮೀಲ್ಸ್, ಎಂಟರ್ಟೈನ್ಮೆಂಟ್ ಸ್ಕ್ರೀನ್, ವೈಫೈ, ಚಾರ್ಜಿಂಗ್ ಸಾಕೆಟ್, ಇವೆಲ್ಲ ಫ್ರೀ ಆಗಿರುತ್ತೆ. ಯಾವುದೇ ತರ ದುಡ್ಡನ್ನ ಫ್ಲೈಟ್ ನಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಾವು ಬುಕ್ ಮಾಡೋವಾಗ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಚಾರ್ಜಸ್ ಎಲ್ಲ. ಅದಾದ್ಮೇಲೆ ಏರ್ ಇಂಡಿಯಾದ ಕೂಡ ಆ್ಯಪ್ ಇದೆ. ನಾವೇನಾದ್ರೂ ಫ್ಲೈಟ್ ಬುಕ್ ಮಾಡಬೇಕು ಅಂತ ಅಂದ್ರೆ ನಾವು ಗೂಗಲ್ ನಲ್ಲಿ ಹೋಗ್ಬಿಟ್ಟು ಏರ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ನಮಗೆ ಏರ್ ಇಂಡಿಯಾ ಫ್ಲೈಟ್ ನ ವೆಬ್ಸೈಟ್ ಸಿಗುತ್ತೆ. ನಾವು ಆರಾಮಾಗಿ ಫ್ಲೈಟ್ ನ ಬುಕ್ ಮಾಡ್ಕೋಬಹುದು ಏರ್ ಇಂಡಿಯಾ ವೆಬ್ಸೈಟ್ ನಲ್ಲೇ. ಇದಿಷ್ಟು ಏರ್ ಇಂಡಿಯಾದಲ್ಲಿರುವಂತ ಫ್ಲೈಟ್ಸ್ ಮತ್ತೆ ಫ್ಲೈಟ್ ನ ಮಾಡೆಲ್, ಹಾಗೆ ಏರ್ ಇಂಡಿಯಾದಲ್ಲಿ ಸಿಗೋವಂತ ಫ್ಯೂಚರ್ಸ್. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ನಿಮಗೆ ಯಾವ ಡೆಸ್ಟಿನೇಷನ್ಗೆ ಫ್ಲೈಟ್ಸ್ ಇದೆ, ಇಲ್ಲ ಇಂಥ ಡೆಸ್ಟಿನೇಷನ್ಗೆ ಏರ್ ಇಂಡಿಯಾ ಫ್ಲೈಟ್ ಹೋಗುತ್ತಾ, ಇಲ್ಲ ಯಾವ್ದಾದ್ರು ಫ್ಲೈಟ್ ಹೋಗುತ್ತಾ, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ರೆ ನಿಮ್ಗೆಲ್ಲ ಧನ್ಯವಾದಗಳು. ಹಾಗೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ನನ್ನ ಈ ವರ್ಷದ ಆಸೆ ಏನಂತಂದ್ರೆ ಫೆಬ್ರವರಿ 1ನೇ ತಾರೀಕು ಅಷ್ಟರಲ್ಲಿ 500 ಜನ ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ಅನ್ನೋದು. ಪ್ಲೀಸ್ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.